ಈಗ ನಮಗೆ ಬಿ ಜೆ ಪಿ ಯಾಕೆ ಬೇಕು ಅನ್ನೋದು ಫಸ್ಟು ನಮಗೆ ತಲೆಗೆ ಓಡಬೇಕು. ನಮ್ಮ ದೇಶ ಕಾಪಾಡಬೇಕು, ಓಕೆನಾ. ದೇಶಕ್ಕೋಗಿ ಮೋದಿ ಬೇಕೇ ಬೇಕು. ಅವರು ಒಂದು ದೃಢವಾದ ಛಲ ಇಟ್ಕೊಂಡಿದ್ದಾರೆ, ದೇಶ ಕಾಯಬೇಕು ಅಂತ ಅಭಿವೃದ್ಧಿ ಮಾಡ್ತಿದ್ದಾರೆ. ಈಗ ಎಷ್ಟೋ ನಮಗೆ ಗ್ಯಾರಂಟಿಗಳು ಬರುತ್ತೆ, ಆ ಗ್ಯಾರಂಟಿ ಪರ್ಮನೆಂಟ್ ಅಲ್ಲ. ಈಗ ನಾನು ಇರ್ಬೋದು ಹೋಗ್ಬೋದು, ನಾಳಿನ ಮಕ್ಕಳು ನೋಡಿದಾಗ ನಮಗೆ ಬಿ ಜೆ ಪಿ ಬೇಕಾಗುತ್ತೆ. ಯಾಕಂದರೆ ಅವರು ಉಳಿವಿಗಾಗಿ ನಾವು ಬಿ ಜೆ ಪಿ ಬೇಕು. ಅಭಿವೃದ್ಧಿ ಒಂದು ನಮಗೆ ಮೇಯ್ನ್ ಬೇಕಾಗಿದೆ. ಈಗ ನಮ್ಮ ಬರೀ ದೇಶದಲ್ಲಲ್ಲ, ಕಂಟ್ರಿದಲ್ಲೂ ಸಹ ನಮ್ಮ ಮೋದಿ ಬೇಕು ಅಂತಿದೆ. ಅವರೇ ಆ ಥರ ಆ ಮೋದಿನ ಪ್ರೀತಿ ಮಾಡುವಾಗ ನಾವು ದೇಶಾಭಿಮಾನ ಇಟ್ಕೊಂಡವರು, ದೇಶದಲ್ಲಿರೋರು, ನಾವಿನ್ನೆಷ್ಟು ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಅದಕ್ಕೋಸ್ಕರ ನಮಗೆ ಮೋದಿ ಬೇಕು. ಮೋದಿ ನೋಡಿದ ಮೇಲೆ ಬಿ ಜೆ ಪಿ ಬೇಕು ಅಂತ ನಾವೊಂದು ಮೈಂಡ್ ಸೆಟ್ ಮಾಡ್ಕೊಂಡಿದ್ವಿ. ಎಲ್ಲ ಈಕ್ವಲ್ ಆಗಿದೆ, ಎಲ್ಲರೂ ದುಡಿತಿರೋದು ಅಥವಾ ಎಲ್ಲರದ್ದು ಅಭಿಪ್ರಾಯ ಒಂದೇ ಆಗಿದೆ. ಏನಂದರೆ ನಾವು ದೇಶ ಕಾಪಾಡಬೇಕು. ನಮಗೆ ಎರಡನೇ ಪಾಕಿಸ್ತಾನ ಬೇಡ. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಒಂದು ಭಾಷೆ ಅಥವಾ ಯಾವುದೇ ಇರಲಿ, ನಾವು ದೇಶ ಕಾಪಾಡ್ಕೋಬೇಕು. ನಾವು ಈ ಭೂಮಿ ಮೇಲೆ ಇದ್ದೀವಿ ಅಂದರೆ ನಮ್ಮ ದೇಶ ಇದ್ದಿದ್ದರಿಂದ ನಾವು ಭೂಮಿ ಮೇಲೆ ಇದ್ದೀವಿ. ಆ ಕಾರಣಕ್ಕೋಸ್ಕರ ನಮಗೆ ಬೇಕಾಗಿದೆ. ಮತ್ತು 3 ಜನದ ಮೈಂಡ್ ಸೆಟ್ ಒಂದೇ ಇದೆ. ಎಲ್ಲರೂ ಅದಕ್ಕೋಸ್ಕರನೇ ಎಫರ್ಟ್ ಮಾಡ್ತಾ ಇದ್ದಾರೆ. ಪಿ ಸಿ ಮೋಹನ್ ಈಸ್ ಅ ಗುಡ್ ವರ್ಕರ್, ಓಕೆ. ಅವರು ಒಂದು ಒಳ್ಳೆ ಕಾರ್ಯಗಳೆಲ್ಲ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕಾರ್ಯಗಳು ತಿಳಿಸಿದ್ದಾರೆ. ಅವರು ಅದು ಯಾಕೆ ನಿಮಗೆ ರಿಸಲ್ಟೇ ಗೊತ್ತಾಗುತ್ತೆ. 3 ಟೈಮ್ಸ್ ಅವ್ರು ವಿನ್ ಆಗಿ ಬಂದಿದ್ದಾರೆ ಅಂದರೆ ಅವರೊಂದು ಕಾರ್ಯ ಮಾಡ್ತಿರೋದಕ್ಕೋಸ್ಕರ ಅವ್ರು ವಿನ್ ಆಗಿ ಬರ್ತಿದ್ದಾರೆ. ಯಾಕಂದರೆ ಈಗಿಂದು ಜನ ತುಂಬ ಮೆಚ್ಯೂರು ಆಗಿರುವಂತಹ ಜನ ಇದ್ದಾರೆ. ಮೊದಲಿನ ಥರ ಇವ್ರಿಗೆ ಗೊತ್ತು ಅವ್ರಿಗೆ ಗೊತ್ತು ಅಂದರೆ ಯಾರೂ ಅದಕ್ಕೂ ಒತ್ತಕ್ಕೆ ರೆಡಿ ಇಲ್ಲ. ನಾನೊಬ್ಳು ಶಿಕ್ಷಕರಾಗಿ ಹೇಳ್ತಿರೋದು, ನಂಗೆ ಮೋದಿ ಬರಬೇಕು ಅಂದರೆ ನಮ್ಮ ಪಿ ಸಿ ಮೋಹನ್ ಬರಬೇಕು. ಪಿ ಸಿ ಮೋಹನ್ ಬೇಕು ಅಂದರೆ ನಮಗೆ ಅಭಿವೃದ್ಧಿ ಆಗಿರಬೇಕು. ಅಭಿವೃದ್ಧಿ ಕಾರ್ಯಕ್ರಮ ಮಾಡಿರೋದಕ್ಕೋಸ್ಕರ ನಾವು ಪಿ ಸಿ ಮೋಹನನ್ನು ಒಪ್ಕೊಳ್ತಾ ಇರೋದು.